ಕನೆಕ್ಟೆಡ್ ಟು ದ ಬೊಮ್ಮಾಯಿ ನಂಟು ಹೋಗೋದು ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಹೆಣ್ಮಕ್ಳಿಗೆ. ನಾನು ಹೆಣ್ಮಕ್ಳ ಹೆಸರು ಹೇಳಕ್ ಇಷ್ಟಪಡಕ್ ಹೋಗಲ್ಲ. ಅಂತೆ ಕಂತೆನೇ ಅದು. ತಪ್ಪು ಮಾಡಿದ್ರೆ ತಪ್ಪು ಒಪ್ಕೊಳ್ತೀನಿ. ನನ್ಗೆ ಇಷ್ಟೊಂದು ಸ್ಪಾನ್ಸರರ್ಸ್ ಅಂತ ಯಾರಾದರೂ ಇದ್ದಿದ್ರೆ ನಾನು ಯಾಕೆ 12 ವರ್ಷ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೆ. ಐ ಸಾ ರಿಯಾಕ್ಷನ್ ಆಫ್ ರಚಿತಾರಾಮ್ ಅವರು ತಮ್ಮದೇ ಆದಂಥ ರೀತಿಯಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಅದರಲ್ಲಿ ನಮ್ಮ ಹೆಸರು ಬಂದಿದೆ. ಥ್ಯಾಂಕ್ ಯು ರಚಿತಾರಾಮ್, ನಿಮ್ಮ ಒಂದು ರಿಪ್ಲೈಗೆ ಥ್ಯಾಂಕ್ ಯು. ಅಂಡ್ ವಿ ಆಲ್ವೇಸ್ ಸಪೋರ್ಟ್ ಕನ್ನಡ ಇಂಡಸ್ಟ್ರಿ. ನಿಮ್ಮ ಸ್ಪಷ್ಟೀಕರಣಕ್ಕೆ ಸ್ವಾಗತ. ಸರಿ ತಪ್ಪು ಬೇರೆ ವಿಚಾರ, ಬಟ್ ನಿಮ್ಮ ಸ್ಪಷ್ಟೀಕರಣವನ್ನು ಸ್ವಾಗತಿಸುತ್ತೇವೆ. ಒಂದಷ್ಟು ಜನ ನನಗೂ ಕಳಿಸಿದ್ರು ಈ ಥರ ರಚಿತಾರಾಮ್ ಅವರು ನಿಮ್ಮ ಮಾತುಗಳಿಗೆ ರಿಯಾಕ್ಷನ್ ಮಾಡಿದ್ದಾರೆ ಅಂತ. ಥ್ಯಾಂಕ್ ಯು. ಇದನ್ನ ಸದ್ಯಕ್ಕೆ ಅದನ್ನ ಅಲ್ಲೇ ಅದು ಅವ್ರು ಹೇಳಿಕೆ ಅಲ್ಲೇ ಇರಲಿ, ಒಳ್ಳೇದಾಗಲಿ. ಐ ಥಿಂಕ್ ಐ ಸಾ ರಚಿತಾರಾಮ್ಸ್ ಐ ಥಿಂಕ್ ಸಂಜು ವೆಟ್ಸ್ ಗೀತಾ 2 ವಿಚಾರವಾಗಿ ಅವ್ರ ಡೈರೆಕ್ಟರ್ ಮಾತಾಡ್ತಾ ಇದ್ರು, ನೋಡಿದೆ. ಆಲ್ ದಿ ಬೆಸ್ಟ್. ಕನ್ನಡ ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿರ್ಲಿ, ಅಲ್ಲಿರುವಂತ ಹೀರೋಯಿನ್ಗಳು ಚೆನ್ನಾಗಿರ್ಲಿ, ಆಮೇಲೆ ಒಳ್ಳೊಳ್ಳೆ ಸಿನಿಮಾ ತಯಾರು ಮಾಡ್ತಾ ಇರ್ಲಿ, ನಾವೆಲ್ಲ ನೋಡ್ತಾ ಇರ್ಲಿ, ಎಂಜಾಯ್ ಮಾಡ್ತಾ ಇರ್ಲಿ ಅಂತ ಹೇಳುತ್ತಾ ಐ ಥಿಂಕ್ ಜನವರಿ 26ನೇ ತಾರೀಕು, ಐ ಥಿಂಕ್ 24th or 25th ಇಫ್ ಐ ಆಮ್ ನಾಟ್ ರಾಂಗ್, ಬಿಗ್ ಬಾಸ್ ಫೈನಲ್ಸ್ ಇದೆ. ಓಕೆ, 24-25ಕ್ಕೆ ಬಿಗ್ ಬಾಸ್ ಫೈನಲ್ಸ್ ಇದೆ ಅಂತ ಗೊತ್ತಾಯ್ತು. ಓಕೆ, ಜನ ಎಲ್ಲ ವೀಕ್ಷಣೆ ಮಾಡ್ತಾ ಇದ್ರ. ಐ ಥಿಂಕ್ ನಿಜ ತಿಪ್ತಿಗೆ ಹೋಗಿ ಸಾಯೋಂತ ಅವಶ್ಯಕತೆ ಇದೆಯಾ? ನಮ್ಗೆ ಅದೇ ಬೇಜಾರಾಗಿದ್ದು. ತಿಪ್ತಿನಲ್ಲಿ ದೇವ್ರು ನೋಡಕ್ ಹೋಗಿ ಸಾವಲ್ಲೇ ಕೊನೆ ಆಗಿರೋ ವ್ಯಕ್ತಿಗಳು ಏನ್ ಹೇಳ್ಬೇಕಾಗತ್ತೆ? ಆಮೇಲೆ ಕೊಡೋ ಭಗವಂತ ಅಲ್ಲಿ ಯಾರೋ ಬರ್ದಿದ್ದಾರೆ, ಕೊಡೋ ಭಗವಂತ ಎಲ್ಲಿದ್ರು ಕೊಡ್ತಾನೆ. ನಿಮ್ಮ ಹತ್ರ ದುಡ್ಡು ಬರ್ಬೇಕಾ ಹುಡ್ಕೊಂಡ್ ಬರುತ್ತೆ, ನಿಮ್ಗೆ ಬಂಗ್ಲೆ ಬರ್ಬೇಕಾ ಬಂಗ್ಲೆ ಹುಡ್ಕೊಂಡ್ ಬರ್ತದೆ, ನಿಮ್ಗೆ ಅಧಿಕಾರ ಹುಡ್ಕೊಂಡ್ ಬರ್ತದೆ, ಇಂಪೋರ್ಟೆಡ್ ಕಾರ್ಸ್ ಬೇಕಾ, ಮನೆ ತುಂಬಾ ಕ್ಯಾಶ್ ಇರ್ಬೇಕಾ, ಬ್ಯಾಂಕ್ ಅಕೌಂಟ್ ತುಂಬಾ ನೀನು ಹಣ ನೀರಿನ ತರ ಹರಿದಾಡುತ್ತೆ. ಅದೆಲ್ಲ ತನ್ನಷ್ಟಕ್ಕೆ ತಾನೇ ಆಗುತ್ತೆ. ಯಾಕಂದ್ರೆ ಎವ್ರಿಥಿಂಗ್ ಇಸ್ ಎ ಗಾಡ್ಸ್ ಮೇಲಿರೋನ ಇಚ್ಛೆ. ಬಟ್ ಈ ರೀತಿ ದೇವರನ್ನ ನೋಡ್ತೀವಿ ಅಂತ ಹೇಳಿದಿ, ನೀವು ಹೋಗಿ ಸಾವಿಗೆ ಅಲ್ಲಿ ಕೊನೆ ಆಗೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಈ ಪ್ರಶ್ನೆನ ಮುಂದಿಡುತ್ತಾ, 4 ರೇಪ್ ಕೇಸ್ ಫೇಸ್ ಮಾಡ್ತಾರೋ ಪ್ರಜ್ವಲ್ ರೇವಣ್ಣ ಎಲೆಕ್ಟ್ರಾನಿಕ್ ಎವಿಡೆನ್ಸ್, ಫೋಟೋ ವಿಡಿಯೋಗ್ರಾಫ್ಗಳು ಬೇಕು ಅಂತ ಪೆಟಿಷನ್ ಹಾಕಿತಾನೆ. ಎಷ್ಟರ ಮಟ್ಟಿಗೆ ಕೋರ್ಟ್ ಆತನ ಪೆಟಿಷನ್ ಮನ್ನಣೆ ಮಾಡುತ್ತೆ ಅಂತ ಹೇಳುತ್ತಾ, ಐ ಥಿಂಕ್ ಬಸವರಾಜ ಬೊಮ್ಮಾಯಿ ಏನೋ ಕರ್ನಾಟಕದ ಬಿಜೆಪಿ ಅಧ್ಯಕ್ಷ ಆಗಕ್ಕೇನೋ ತಯಾರಿ ಅಂತೆ. ನನಗೊತ್ತಿಲ್ಲ ಏನ್ ಕತೆ ಅಂತ. ಎಲ್ಲ ವಿಚಾರ ಮಾಡ್ತಾ ನಾಳೆ ವೀಕೆಂಡ್ ಒಂದ್ಸಗೆ ನಾನು ಶನಿವಾರ ಅರ್ಥ ಬರ್ತಾ ಇದೆ. 24-25ಕ್ಕೆ ಬಿಗ್ ಬಾಸ್ ಫೈನಲ್ಸ್ ಇದೆ ಅಂತ ವಿಚಾರ ಗೊತ್ತಾಯ್ತು. 26ನೇ ತಾರೀಕು ನಮ್ಮ ಗಣರಾಜ್ಯೋತ್ಸವ. ಎಲ್ಲರಿಗೂ ಶುಭವಾಗಿರ್ಲಿ. ನಿಮ್ಮ ಮನೆ ತುಂಬಾ ದುಡ್ಡು ತುಂಬಿ ಹರಿಲಿ, ನಿಮ್ಮ ಪಾಕೆಟ್ ಅಲ್ಲಿ, ನಿಮ್ಮ ಬ್ಯಾಂಕ್ ಅಲ್ಲಿ, ನಿಮ್ಮ ಮನೆಯಲ್ಲಿ ದುಡ್ಡು ತುಂಬು ಹರಿಲಿ ಅಂತ ನಾನು ಬೇಡ್ಕೊಳ್ತೀನಿ. ಕಾರಣ ಯಾಕೆ ಅಂತಂದ್ರೆ ದುಡ್ಡೆಲ್ಲ ಬರೀ ಶ್ರೀಮಂತರ ಇರ್ತದೆ, ಸಾಮಾನ್ಯ ಜನರ ಹತ್ರ, ಬಡವರ ಹತ್ರ, ಎಲ್ಲರ ಹತ್ರ ಕೂಡ ಹಣ ಬರಬೇಕು. ದಿಸ್ ಇಸ್ ವಾಟ್ ಮೈ ಪ್ರೇಯರ್ಸ್ ಇಸ್. ನಿಮ್ಮೆಲ್ಲರ ಬಳಿ ಸಾಕಷ್ಟು ನಿಮ್ಮನ್ನ ಇನ್ಕಮ್ ಟ್ಯಾಕ್ಸ್ ರೇಡ್ ಆಗೋಷ್ಟು ದುಡ್ಡು ಬರಲಿ ಅಂತ ನಾನು ಐ ಪ್ರೇ ಫಾರ್ ಇಟ್ ಅಂತ ಹೇಳುತ್ತಾ, ಸದಾ ನಗು ಇರ್ಲಿ. ಯಾಕಂದ್ರೆ ಕಳ್ಳತನ ಮಾಡಲಿಕ್ಕೆ ಆಗದಂತ ಒಡವೆ ಅಂತ ಇದ್ರೆ ಅದು ನಮ್ಮ ಮುಖದಲ್ಲಿರುವಂತ ನಗು. ಕೀಪ್ ಸ್ಮೈಲಿಂಗ್, ಕೀಪ್ ವಾಚಿಂಗ್, ಮೇಕ್ ಅದರ್ಸ್ ಆಲ್ಸೋ ಲಾಫ್. ಚೆನ್ನಾಗಿರಿ, ಬೇರೆಯವ್ರನ್ನ ಚೆನ್ನಾಗಿರಕ್ಕೆ ಆಸೆ ಬೀಳಿ ಅಂತ ಹೇಳುತ್ತಾ, ಜೀವನದಲ್ಲಿ ನಿಮ್ಗೆ ಏನ್ ಬರ್ಬೇಕು ಬಂದೇ ಬರುತ್ತೆ, ವರಿ ಮಾಡೋ ಅಂತ ಅವಶ್ಯಕತೆ ಇಲ್ಲ. ಇಟ್ ವಿಲ್ ವಾಕ್ ಇನ್ ಎ ರೈಟ್ ಟೈಮ್, ಥಿಂಗ್ಸ್ ವಿಲ್ ವಾಕ್ ಇನ್. ನಿನ್ನ ಮನೆ ಬಾಗಿಲಿಗೆ ಬಂದು ನಿಂತ್ಕೊಳ್ಳುತ್ತೆ. ಅದೃಷ್ಟ ಆಗಿರ್ಬೋದು, ಐಶ್ವರ್ಯ ಆಗಿರ್ಬೋದು, ಹಣ ಆಗಿರ್ಬೋದು, ಅಧಿಕಾರ ಆಗಿರ್ಬೋದು. ಬಟ್ ಆದ್ರೆ ಅದನ್ನ ರಿಸೀವ್ ಮಾಡಕ್ಕೆ ನಿನ್ನ ಕೆಪಾಸಿಟಿನ ಬೆಳೆಸ್ಕೊಳ್ಬೇಕು ಅಂತ ಹೇಳುತ್ತಾ, ಚೆನ್ನಾಗಿರಿ. ವಿಲ್ ಮೀಟ್ ಒನ್ಸ್ ಅಗೇನ್. ಅಂಡ್ ತುಂಬಾ ದಿವಸ ಆಗಿತ್ತು, ಹಾಗಾಗಿ ಒಂದು ಸ್ಮಾಲ್ ಲೈವ್ ಮುಖಾಂತರ ನಿಮ್ ಜೊತೆ ಮಾತಾಡೋಣ ಅನ್ಕೊಂಡು ಲೈವ್ ಅನ್ನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ವಂದನೆಗಳು. ಸಿ ಯು ಆಲ್. ಥ್ಯಾಂಕ್ಸ್.